6 ಜನ ನಕ್ಸಲರು ಶರಣಾಗುವಂತಹ ಮುಂಚೆ ಅಂದ್ರೆ ಒಂದಷ್ಟು ಮೀಟಿಂಗ್ಗಳು ಕೂಡ ಆಗಿದೆ. ಲಾಸ್ಟ್ ಮೀಟಿಂಗ್ಗಳು ಕೂಡ ಆಗಿದೆ. ಇಂಟೆಲಿಜೆನ್ಸ್ ಎಸ್ಪಿ ಜೊತೆ ನಡೆಸಿದಂತಹ ಸಭೆ ಫೋಟೋ ಇದೀಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ಸಭೆ ಎಂಬ ಸುದ್ದಿ ಸಿಗ್ತಾ ಇದೆ. ನಕ್ಸಲರು ಶರಣಾಗುವುದಕ್ಕೆ ನಡೆಸಿದಂತಹ ಕೊನೆ ಮೀಟಿಂಗ್ ಇದು. ಎಸ್ಪಿ, ನಕ್ಸಲ್ ಶರಣಾಗತಿ ಸಮಿತಿ, ಪುನರ್ವಸತಿ ಸಮಿತಿ, ಶಾಂತಿಗಾಗಿ ನಾಗರಿಕ ವೇದಿಕೆಯನ್ನ ನಡೆಸಿದಂತಹ ಕೊನೆ ಮೀಟಿಂಗ್ ದೃಶ್ಯ ಏನಿದೆ ಅದು ಪವರ್ ಟಿವಿಗೆ ಲಭ್ಯ ಆಗಿದೆ. ಕೊನೆ ಮೀಟಿಂಗ್ ಬಳಿಕ ನಕ್ಸಲರ ಶರಣಾಗತಿಗೆ ಸಿದ್ಧತೆಯನ್ನ ಕೂಡ ಈಗಾಗಲೇ ನಡೆಸಿಕೊಳ್ಳಲಾಗಿದೆ. ಬಂಜೇಗೆರೆ ಜಯಪ್ರಕಾಶ್, ನೂರ್ ಶ್ರೀಧರ್, ಶ್ರೀಪಾಲ್, ಪಾರ್ವತೀಶ, ಬಿಳಿದಾಳೆ, ಹರಿರಾಮ್ ಶಂಕರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಮಾಜಿ ನಕ್ಸಲರು ಕೂಡ ಇಂಟೆಲಿಜೆನ್ಸ್ ಎಸ್ಪಿ ಜೊತೆ ಸಭೆಯನ್ನ ಕೂಡ ನಡೆಸಲಾಗಿದೆ. ಸಮಾಜದ ಮುಖ್ಯ ವಾಹಿನಿಯಿಂದ ಮರೆಯಾಗಿ ವನವಾಸದಲ್ಲಿ ಇರುವಂತಹ ನಕ್ಸಲರ ಬದುಕಿಗೂ ಇದೀಗ ಒಂದ್ ಕಡೆ ಶ್ರಾವಣ ಮಾಸ ಬಂದಂಗೆ ಕಾಣಿಸ್ತಾ ಇದೆ. ಅಡವಿಯಲ್ಲಿ ಅಡಗಿ ಕುಳಿತು ಸದಾ ಸಂಘರ್ಷವನ್ನ ಮಾಡ್ತಾ ಇದ್ರು. ಇದೀಗ ಸಿಎಂ ಕರೆಯ ಮೇರೆಗೆ 6 ನಕ್ಸಲರು ಶರಣಾಗತಿಗೆ ಮನಸ್ಸು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಸಚಿನ್, ವನವಾಸ ಸಾಕಾಗಿದೆ, ಈಗ ನಕ್ಸಲರು ಶರಣಾಗತಿಗೆ ಮನಸ್ಸು ಮಾಡಿರುವಂಥದ್ದು. ಎಷ್ಟು ಗಂಟೆ ಸುಮಾರಿಗೆ ಈ 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ ಅಂತ ಹೇಳಿ? ಖಂಡಿತ ರಮ್ಯಾ, ಏನು ಮಲೆನಾಡು ಭಾಗದಲ್ಲಿ ಏನು ಒಂದು ಕೆಂಪು ಉಗ್ರರ ಹಠಾಸ ಸಾಕಷ್ಟು ಮುಂದುವರೆದಿತ್ತು. ಈಗಾಗ್ಲೇ ಈ ANF ಅವರು ಕೂಡ ಇವ್ರನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕಂತ ಹೇಳ್ಬಿಟ್ಟು ಆಗಾಗ ಕೂಂಬಿಂಗ್ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಕಳೆದ 2-3 ತಿಂಗಳ ಹಿಂದೆ ಏನು ಉಡುಪಿ ಭಾಗದಲ್ಲಿ ಆದಂತ ಒಂದು ಎನ್ಕೌಂಟರ್ ಏನಿದೆ, ವಿಕ್ರಮ್ ಗೌಡನ ಎನ್ಕೌಂಟರ್ ನಕ್ಸಲರ ಅಲ್ಲಿ ಒಂದ್ ರೀತಿ ನಡುಕ ಉಂಟು ಮಾಡ್ತಾ ಅಂತ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥ. ಯಾಕೆಂತಂದ್ರೆ ಈ ಒಂದು ಎನ್ಕೌಂಟರ್ ಆದ ಬಳಿಕ ಈಗ ನಕ್ಸಲರು ಶರಣಾಗತಿಗೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಏನು ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಆಕ್ಟಿವ್ ಆಗಿದ್ದಂಥದ್ದು ಮುಂಡಗಾರ ಲತಾ ಅವರ ಟೀಮ್. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯವರಾದಂತಹ ಮುಂಡಗಾರ ಲತಾ ಅವರ ಟೀಮ್ ಏನಿದೆ ಅದು ಸಂಪೂರ್ಣವಾಗಿ ಆಕ್ಟಿವ್ ಆಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಈ ಒಂದು ಏನು ಆಕ್ಟಿವ್ ಇದ್ದಂತ ಮುಂಡಗಾರ ಲತಾ ಟೀಮ್ ಏನಿದೆ ಅವರು ಈಗ ಸರ್ಕಾರದ ಮುಂದೆ, ಅದೇ ರೀತಿ ಜಿಲ್ಲಾಡಳಿತ ಮುಂದೆ ಶರಣಾಗತಿಗೆ ಒಪ್ಪಿರ್ತಕ್ಕಂಥದ್ದು. ಶಾಂತಿಗಾಗಿ ನಾಗರಿಕ ವೇದಿಕೆಯವರ ಒಂದು ಸಮ್ಮುಖದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅವರು ಏನು ನಾವು ಈಗಾಗ್ಲೇ ಏನು ಮುಖ್ಯ ವಾಹಿನಿಗೆ ಬರ್ತೀವಿ, ನಮ್ಮ ಒಂದಷ್ಟು ಬೇಡಿಕೆಗಳಿದೆ. ಅಂದ್ರೆ ಸರ್ಕಾರ ನಮ್ಗೆ ಭದ್ರತೆನ ಕೊಡಬೇಕು, ಅಂದ್ರೆ ಒಂದು ಕೆಲ್ಸ ಆಗಿರ್ಬೋದು, ಹಣ ಆಗಿರ್ಬೋದು, ಮತ್ತೆ ನಮ್ಗೆ ಜಮೀನನ್ನ ಕೊಡ್ಬೇಕು, ಒಂದು 16 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ರು. ಇದರಿಂದಾಗಿ ಸರ್ಕಾರ ಕೂಡ ಈ ಒಂದು ಬೇಡಿಕೆಗಳನ್ನ ನಾವು ಹಂತವಾಗಿ ಈಡೇರ್ತೀವಿ. ಅಂದ್ರೆ ಈ ಒಂದು ನಕ್ಸಲರ ಶರಣಾಗತಿಗೆ ಒಟ್ಟು 3 ಕ್ಯಾಟಗರಿ ಮಾಡಿದ್ರೆ, A, B, C ಈ ರೀತಿ ಕ್ಯಾಟಗರಿ ಮಾಡಿದ್ರೆ, ಈ ಒಂದು ಕ್ಯಾಟಗರಿ ವೈಸ್ ಆಗಿ A ಕ್ಯಾಟಗರಿ ಅವರಿಗೆ ಒಂದು 7 ಲಕ್ಷ ಹಣ ಆಗಿರ್ಬೋದು, ಅವರು ಸಂಪೂರ್ಣವಾಗಿ ಆಕ್ಟಿವ್ ಇರಬೇಕು, ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕು, ಈ ರೀತಿಯಾದ ಒಂದಷ್ಟು ಕಂಡೀಷನ್ ಗಳನ್ನು ಕೂಡ ಸರ್ಕಾರ ಏರಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನು ಸುಮಾರು 9 ರಿಂದ 10 ಗಂಟೆ ಸುಮಾರಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆಗಿರ್ಬೋದು, ಅದೇ ರೀತಿ SP ವಿಕ್ರಮ್ ಅಮ್ಮಾಟೆ ಅವರ ಮುಂದೆ, ಜಿಲ್ಲಾಡಳಿತದ ಮುಂದೆ ನಕ್ಸಲರು ಒಂದು ಶರಣಾಗತಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಸುಮಾರು 9 ರಿಂದ 10 ಗಂಟೆ ಸಮಯ ಆಗ್ಬೋದು. ಇವ್ರ ಜೊತೆಗೆ ಮಾಜಿ ನಕ್ಸಲರಾಗಿರ್ತಕ್ಕಂಥ ನೂರ್ ಶ್ರೀಧರ್ ಆಗಿರ್ಬೋದು, ಸಿರಿಮನೆ ನಾಗರಾಜು, ಅದೇ ರೀತಿ ಶಾಂತಿಗಾಗಿ ನಾಗರಿಕ ವೇದಿಕೆಯ ಒಂದಷ್ಟು ಮುಖಂಡರು ಅವರೆಲ್ಲರೂ ಕೂಡ ಅವ್ರ ಜೊತೆ ಬಂದು ಅವರ ಏನು ಜಿಲ್ಲಾಡಳಿತ ಮುಂದೆ ಸರೆಂಡರ್ ಆಗ್ತಾರೆ. ಹೀಗಾಗಿ ಆ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗ್ಲೇ ಏನೋ ನಗರದ ಪ್ರವಾಸಿ ಮಂದಿರದಲ್ಲಿ ಪೊಲೀಸರು ಕೂಡ ಏನು ಇಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವ್ರು ಬರುವಂತಹ ವೆಹಿಕಲ್ ಗೆ ಎಸ್ಕಾರ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರುವಂತಹ ಎಲ್ಲಾ ರೀತಿಯಾದ ಸಿದ್ಧತೆಗಳ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ನಿನ್ನೆ ರಾತ್ರಿ ಏನು ಕುದುರೆಮುಖ ಭಾಗದಲ್ಲಿ ಒಂದು ಮೀಟಿಂಗ್ ಅನ್ನು, ಕೊನೆ ಮೀಟಿಂಗ್, ಇಂಟೆಲಿಜೆನ್ಸ್ SP ಆಗಿರ್ತಕ್ಕಂಥ ಹರಿರಾಮ್ ಶಂಕರ್ ಅವರ ನೇತೃತ್ವದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆಯ ಒಂದಷ್ಟು ಮುಖಂಡರ ಜೊತೆ ಈಗಾಗ್ಲೇ ಅವರು ಮೀಟಿಂಗ್ ಅನ್ನ ಕೂಡ ಮಾಡಿ, ನಾವು ಜಿಲ್ಲಾಡಳಿತ ಮುಂದೆ ಸರೆಂಡರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಏನೋ ಶರಣಾಗತಿಯ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ರಮ್ಯಾ, ರೈಟ್ ಸಚಿನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.